ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದು ಜಾಗತಿಕ ಚುನಾವಣಾ ವರ್ಷ. ರಷ್ಯಾ, ಅಮೆರಿಕ, ಭಾರತ ಸೇರಿದ ಹಾಗೆ ಈ ವರ್ಷ ನಾನಾ ದೇಶಗಳಲ್ಲಿ ಚುನಾವಣೆಗಳು ನಡೀತಾ ಇವೆ. ಕೆಲ ದೇಶಗಳಲ್ಲಿ ಈಗಾಗಲೇ ಚುನಾವಣೆಗಳು ಆಗಿ ಹೋಗಿವೆ. ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳಾಗಬೇಕು. ಇನ್ನು ಭಾರತದಲ್ಲಿ ಏಪ್ರಿಲ್ನಿಂದ ಮತದಾನ ಆರಂಭ ಆಗಿ ಜೂನ್ ನಲ್ಲಿ ಮುಕ್ತಾಯ ಆಗುತ್ತೆ. ಇನ್ನು ರಷ್ಯಾದಲ್ಲಿ ಕೂಡ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಇದೇ ತಿಂಗಳ 15ರಿಂದ ಮತದಾನ ಆರಂಭ ಆಗಿದೆ. ಅದು 3 ದಿನಗಳ ಕಾಲ, ಅಂದ್ರೆ ಭಾನುವಾರದವರೆಗೆ ಮತ ಚಲಾವಣೆ ನಡೆದು ಭಾನುವಾರ ರಾತ್ರಿಯ ಹೊತ್ತಿಗೆ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇರುತ್ತೆ. ವಿಶೇಷ ಅಂದ್ರೆ ರಷ್ಯಾದಲ್ಲಿ ಪುತಿನ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಭಾರತದಲ್ಲಿ ಕೂಡ ವೋಟಿಂಗ್ ನಡೆದಿದೆ. ಹಾಗಾದ್ರೆ ರಷ್ಯಾ ಅಧ್ಯಕ್ಷರ ಆಯ್ಕೆಗೆ ಭಾರತದಲ್ಲಿ ಯಾಕೆ ವೋಟ್ ಹಾಕ್ತಾರೆ? ಇನ್ನು ಅಲ್ಲಿ ವ್ಲಾದಿಮಿರ್ ಪುತಿನ್ ಅವರ ಪ್ರತಿಸ್ಪರ್ಧಿಗಳು ಯಾರು? ಈ ಬಾರಿ ರಷ್ಯಾದಲ್ಲಿ ಟ್ರೆಂಡ್ ಹೇಗಿದೆ? ಗೆಲ್ಲೋದು ಯಾರು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜೋಸೆಫ್ ಸ್ಟಾಲಿನ್ ರಷ್ಯಾ ಅಂದ್ರೆ ಅವತ್ತಿನ ಸೋವಿಯತ್ ಯೂನಿಯನ್ ಅನ್ನ ಅತಿ ಹೆಚ್ಚು ಕಾಲ ಆಳಿದ ನಾಯಕ. ಅದಾದ ನಂತರ ಯಾರಾದರೂ ರಷ್ಯಾದ ಆಡಳಿತ ಚುಕ್ಕಾಣಿಯನ್ನ ಹೆಚ್ಚು ವರ್ಷಗಳ ಕಾಲ ತಮ್ಮ ಕೈಯಲ್ಲಿಟ್ಕೊಂಡಿದ್ರೆ ಅದು ವ್ಲಾದಿಮಿರ್ ಪುತಿನ್ ಮಾತ್ರ. ಈ ಅವಧಿಗೆ ಮತ್ತೆ ಪುತಿನ್ ಆಯ್ಕೆಯಾದ್ರೆ ಸ್ಟಾಲಿನ್ ರೆಕಾರ್ಡ್ ಅನ್ನ ಪುತಿನ್ ಮುರಿತಾರೆ. ಇಲ್ಲಿ ಆಯ್ಕೆ ಆಗದೇ ಇರೋದಕ್ಕೆ, ಪುತಿನ್ ಸೋಲೋದಕ್ಕೆ ಏನಾದರೂ ಕಾರಣಗಳಿವೆಯಾ? ಗೆಳೆಯರೆ, ಪುತಿನ್ ರಷ್ಯಾದ ಆಡಳಿತ ಚುಕ್ಕಾಣಿಯನ್ನ ಹಿಡಿದ ನಂತರ ಅವರಲ್ಲಿ ಸರ್ವಾಧಿಕಾರಿಯಂತೆ ಡಿಕ್ಟೇಟರ್ ಥರದ ಆಡಳಿತವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಈ ಹಿಂದೆ 2000ನೇ ಇಸ್ವಿಲಿ ಬೋರಿಸ್ ಎಲ್ಸಿನ್ ನಂತರ ರಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಪುತಿನ್ 2008ರವರೆಗೆ ಅಧಿಕಾರದಲ್ಲಿದ್ದರು. ಅವತ್ತಿಗೆ ರಷ್ಯಾದ ಸಂವಿಧಾನ ಯಾವುದೇ ವ್ಯಕ್ತಿ 2 ಅವಧಿಗಳಿಗಿಂತ ಹೆಚ್ಚಿನ ಕಾಲ ಅಧ್ಯಕ್ಷರಾಗಿ ಮುಂದುವರಿಯೋ ಹಾಗಿಲ್ಲ ಅಂತ ಹೇಳ್ತಾ ಇತ್ತು. ಹೀಗಾಗಿ ಪುತಿನ್ ರಷ್ಯಾದ ಪ್ರಧಾನಿಯಾದರು. ಡೆಮಿಟ್ರಿ ಮೆದ್ವೆದೇವ್ ಅವರನ್ನ ಅಧ್ಯಕ್ಷರಾಗಿ ಕೂಡಿಸಿದ್ರು. ಅದು ಕೂಡ 1 ಅವಧಿಗೆ ಮಾತ್ರ. ಆನಂತರ 2012ರಲ್ಲಿ ಅಧ್ಯಕ್ಷರಾಗಿ ಪುನರಾಯ್ಕೆಯಾದ ಪುತಿನ್ ಮತ್ತೆ ಅಧಿಕಾರವನ್ನು ಬಿಟ್ಟುಕೊಡೋದಿಕ್ಕೆ ಹೋಗಲಿಲ್ಲ. ಅವರ ಅಧಿಕಾರಕ್ಕೆ ಸಂವಿಧಾನ ಅಡ್ಡಿಯಾಗುತ್ತೆ ಅನ್ನೋದಾದ್ರೆ ಆ ಸಂವಿಧಾನವನ್ನೇ ಬದಲಿಸಿ ಬಿಡೋಣ ಅಂದುಕೊಂಡ ಪುತಿನ್ ಅದಕ್ಕೊಂದಷ್ಟು ತಿದ್ದುಪಡಿಗಳನ್ನು ತಂದರು. ಅಲ್ಲಿಯವರೆಗೆ ಅಧ್ಯಕ್ಷರ ಅವಧಿ 4 ವರ್ಷಗಳ ಕಾಲ ಇತ್ತು. ಅದನ್ನ 6 ವರ್ಷಗಳಿಗೆ ಏರಿಕೆ ಮಾಡಿ 6 ವರ್ಷಗಳಿಗೊಮ್ಮೆ ಎಲೆಕ್ಷನ್ ನಡೆಯೋ ಹಾಗೆ ಮಾಡಿದ ಪುತಿನ್ ತಾವು ಬದುಕಿರುವವರೆಗೆ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದಾದ ಅವಕಾಶವನ್ನ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಮಾಡಿಕೊಂಡ್ರು. ಹೀಗಾಗಿ 2012ರ ನಂತರ ಇಲ್ಲಿವರೆಗೆ ಸತತವಾಗಿ ಪುತಿನ್ ಅಧಿಕಾರದಲ್ಲಿ ಮುಂದುವರಿತಾ ಬರ್ತಾ ಇದ್ದಾರೆ. ಹಾಗೆ ಅವರ ಒಟ್ಟು ಅಧಿಕಾರಾವಧಿ ಕೂಡ 2000ನೇ ಇಸ್ವಿಯಿಂದ ಲೆಕ್ಕ ಹಾಕಿದ್ರೆ 24 ವರ್ಷಗಳನ್ನ ಪೂರೈಸ್ತಾ ಇದೆ. ಇನ್ನು ಈ ಬಾರಿ ಕೂಡ ಅಧ್ಯಕ್ಷರಾದ್ರೆ ಮುಂದಿನ 2030ರವರೆಗೆ ಪುತಿನ್ ಬದುಕಿದ್ರೆ ಈ ನಾಯಕ 30 ವರ್ಷಗಳ ಕಾಲ ರಷ್ಯಾದ ಅಧ್ಯಕ್ಷರಾಗಿ ದಾಖಲೆ ಬರೀತಾರೆ. ಜೊತೆಗೆ ಸ್ಟಾಲಿನ್ ದಾಖಲೆಯನ್ನು ಕೂಡ ಮುರಿತಾರೆ. ಅಂದಹಾಗೆ ಪುತಿನ್ಗೆ ಈಗ ವಯಸ್ಸು 71 ವರ್ಷ. ಹಾಗಾದ್ರೆ ಈ ಬಾರಿ ಕೂಡ ಪುತಿನ್ ನಲ್ಲಿ ಗೆಲ್ತಾರಾ? ಗೆಳೆಯರೆ, ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಸಾರಿದ ನಂತರ ಅಲ್ಲಿ ಕೆಲವು ನಾಯಕರು ಪುತಿನ್ ವಿರುದ್ಧ ದನಿ ಎತ್ತಿದ್ರು. ಹಾಗೆ ವ್ಲಾದಿಮಿರ್ ಪುತಿನ್ ಬಗ್ಗೆ, ಅವರ ಆಡಳಿತದ ಬಗ್ಗೆ, ಡಿಕ್ಟೇಟರ್ಶಿಪ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ದೊಡ್ಡದಾಗಿ ದನಿ ಎತ್ತಿದ್ದು ಅಲೆಕ್ಸಿ ನಾವಲ್ನಿ. ಆತನ ಗತಿ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದೆ. ನಾವಲ್ನಿಯನ್ನ ಬಂಧಿಸಲಾಯಿತು. ಅತ್ಯಂತ ಭಯಾನಕ ಅಂತ ಕರೆಸಿಕೊಳ್ಳುವ ಪೋಲಾರ್ ಉಲ್ಫ್ ಅಂತಲೇ ಕುಖ್ಯಾತಿಗೊಂಡಿರುವ ಜೈಲಲ್ಲಿ ಅತ್ಯಂತ ನಿಗೂಢವಾಗಿ ನಾವಲ್ನಿ ಸಾವಿಗೀಡಾದರು. ಹಾಗೆ ಪುತಿನ್ ವಿರೋಧಿ ನಾಯಕರಲ್ಲಿ ಸಾಕಷ್ಟು ಜನ ಅಲ್ಲಿನ ಜೈಲುಗಳಲ್ಲಿದ್ದಾರೆ ಅಥವಾ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಪುತಿನ್ ಪ್ರತಿಸ್ಪರ್ಧಿಗಳು ಅಂತ ರಷ್ಯಾದಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಎಲೆಕ್ಷನ್ ಆದ್ರೂ ಯಾಕೆ ಬೇಕು? ಪುತಿನ್ ರಷ್ಯಾದ ಅಧ್ಯಕ್ಷರಾಗಿ ಹಾಗೆ ಮುಂದುವರೆದು ಬಿಡಬಹುದಲ್ವಾ? ಹಾಗೆ ಮಾಡಿದ್ರೆ ಪುತಿನ್ ಸರ್ವಾಧಿಕಾರಿ ಅನ್ನಿಸ್ಕೊಳ್ತಾರೆ. ಸೊ ಅಲ್ಲಿ ಎಲೆಕ್ಷನ್ ನಡೀಲೇಬೇಕು, ನಡೆಯುತ್ತೆ. ಈ ಬಾರಿ ಕೂಡ ಪುತಿನ್ ವಿರುದ್ಧ ಅಲ್ಲಿ 3 ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿನ ಚುನಾವಣಾ ಆಯೋಗ ಅವಕಾಶವನ್ನು ಕೊಟ್ಟಿದೆ. ಈ ಹಿಂದೆ ಅಂದ್ರೆ 2004ರಲ್ಲಿ ಪುತಿನ್ ವಿರುದ್ಧ ಸ್ಪರ್ಧಿಸಿ ಹೀನಾಯ ಸೋಲನ್ನ ಕಂಡಿದ್ದ ಕಮ್ಯುನಿಸ್ಟ್ ನಾಯಕ ನಿಕೋಲಾಯ್ ಖರಿಟನೋವ್ ಕಣದಲ್ಲಿದ್ದಾರೆ. ಆತನಿಗೀಗ 75 ವರ್ಷ ವಯಸ್ಸು. ಹಾಗೆ ಲಿಬರಲ್ ಡೆಮೊಕ್ರೆಟಿಕ್ ಪಕ್ಷದ ನಾಯಕ ಲಿಯೋನಿಡ್ ಸ್ಲೆಟ್ಸೆಕಿ ಕೂಡ ಕಣದಲ್ಲಿದ್ದಾರೆ. ಆತನಿಗೆ 56 ವರ್ಷ ವಯಸ್ಸು. ಮಜಾ ಅಂದ್ರೆ ನಾನು ಯಾವ ಚುನಾವಣಾ ರ್ಯಾಲಿಗಳನ್ನು ಮಾಡೋದಿಲ್ಲ ಅಂತ ಈ ನಾಯಕ ಈಗಾಗಲೇ ಘೋಷಿಸಿಕೊಂಡಾಗಿದೆ. ಅಂದ್ರೆ ಚುನಾವಣೆಗೆ ಮೊದಲೇ ಸೋಲೊಪ್ಪಿಕೊಂಡ ಈ ಲಿಯೋನಿಡ್ ಪುತಿನ್ ನಿಷ್ಠ ಅಂತಲೇ ಗುರುತಿಸಿಕೊಂಡವರು. ಹೀಗಿದ್ರೂ ಕೂಡ ಚುನಾವಣೆಗೆ ಪುತಿನ್ ವಿರುದ್ಧ ಯಾಕೆ ಸ್ಪರ್ಧಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಇನ್ನು 3ನೇ ಅಭ್ಯರ್ಥಿ ವ್ಲಾಡಿಸ್ಲೇವ್ ಡವಾಂಕೋವ್, ವಯಸ್ಸು 40 ವರ್ಷ. ಈತನದು ನ್ಯೂ ಪೀಪಲ್ಸ್ ಪಾರ್ಟಿ. ಈತ ಸ್ವಲ್ಪ ಲಿಬರಲ್ ಅನ್ನಿಸ್ಕೊಳ್ಳೋ ನಾಯಕ. ಯುಕ್ರೇನ್ ಯುದ್ಧದ ಬಗ್ಗೆ ಈ ವ್ಲಾಡಿಸ್ಲೇವ್ಗೆ ಅಂತ ಒಲವೇನಿಲ್ಲ. ಹೀಗಾಗಿ ಅಲ್ಲಿ ಶಾಂತಿ ನೆಲೆಸಬೇಕು ಅಂತ ಕರೆ ಕೊಟ್ಟಿದ್ದ. ಹಾಗಂತ ಯುದ್ಧ ನಿಲ್ಲಬೇಕು, ಪುತಿನ್ ಯುದ್ಧವನ್ನು ನಿಲ್ಲಿಸಿಬಿಡಬೇಕು ಅಂತ ಗಟ್ಟಿಯಾಗಿ ಹೇಳೋ ಧೈರ್ಯನೂ ಈತನಿಗಿಲ್ಲ. ಹೀಗಾಗಿ ಪುತಿನ್ ಬೆಂಬಲಕ್ಕೆ
ನಿಂತ ನಾಯಕ ವ್ಲಾದಿಸ್ಲಾವ್. ಇವರು ಪುತಿನ್ನ ಪ್ರತಿಸ್ಪರ್ಧಿಗಳಾಗಿ ಚುನಾವಣಾ ಕಣದಲ್ಲಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಇವರು ಯಾರು ಕೂಡ ಸ್ಪರ್ಧಿಗಳೇ ಅಲ್ಲ. ಇನ್ನು ಪುತಿನ್ ಅವರ ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ಮತ್ತು ಯುಕ್ರೇನ್ ಯುದ್ಧವನ್ನು ತೀವ್ರವಾಗಿ ವಿರೋಧಿಸಿದ್ದ ನಾಯಕ ಬೋರಿಸ್ ನೆಡೆಜ್ದಿನ್ ಅವರನ್ನ ಚುನಾವಣೆಗೆ ನಿಲ್ಲದ ಹಾಗೆ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಹೀಗಾಗಿ ಪುತಿನ್ಗೆ ಈ ಬಾರಿ ಕೂಡ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ. ಇನ್ನು ಹೀಗಿರುವಾಗ ಜನ ವೋಟ್ ಆದ್ರೂ ಯಾಕೆ ಹಾಕಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು. ಇಲ್ಲಿ ಪ್ರತಿಸ್ಪರ್ಧಿಗಳಿಲ್ಲದೆ ಇದ್ರೂ ಈ ಚುನಾವಣೆ ಪುತಿನ್ಗೆ ತುಂಬಾ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ. ಯುಕ್ರೇನ್ ವಿರುದ್ಧ ಪುತಿನ್ ಯುದ್ಧ ಸಾರಿದ ನಂತರ ನಡೀತಿರೋ ಚುನಾವಣೆ ಇದು. ಹೀಗಾಗಿ ಇಲ್ಲಿ ಎಷ್ಟು ಮತಗಳು ಪುತಿನ್ಗೆ ಬೀಳುತ್ತವೆ ಅನ್ನೋದ್ರ ಮೇಲೆ ರಷ್ಯಾದ ಜನರಿಗೆ ಯುದ್ಧದ ಬಗ್ಗೆ ಇರುವ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗಬೇಕು. ಕಳೆದ ಬಾರಿ ಅಂದ್ರೆ 2018ರ ಚುನಾವಣೆಯಲ್ಲಿ ಪುತಿನ್ ಸುಮಾರು 56 ಮಿಲಿಯನ್ ಮತಗಳನ್ನು ಪಡ್ಕೊಂಡಿದ್ರು. ಅವತ್ತು ಪುತಿನ್ 77.5% ಮತಗಳನ್ನು ಗಳಿಸಿದ್ರೆ ಅವರ ಪ್ರತಿಸ್ಪರ್ಧಿ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕ ಪಾವೆಲ್ ಗ್ರೆಡಿನಿನ್ 8.6 ಮಿಲಿಯನ್ ಮತಗಳನ್ನು ಗಳಿಸುವ ಮೂಲಕ 11.9% ಮತಗಳನ್ನು ಗಳಿಸಿಕೊಂಡಿದ್ರು. ಇನ್ನು ಈ ಬಾರಿ ಯುಕ್ರೇನಿನ ಆಕ್ರಮಿತ ಪ್ರದೇಶಗಳೇನಿವೆ ಅಲ್ಲಿ ಕೂಡ ರಷ್ಯಾ ಚುನಾವಣೆಗಳನ್ನು ನಡೆಸ್ತಾ ಇದೆ. ಅಂದ್ರೆ ಅಲ್ಲಿನ ಜನ ಕೂಡ ರಷ್ಯಾ ಅಧ್ಯಕ್ಷರ ಆಯ್ಕೆಗೆ ಮತದಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಪುತಿನ್ 60 ಮಿಲಿಯನ್ಗೂ ಹೆಚ್ಚಿನ ಮತಗಳನ್ನು ಗಳಿಸಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹಾಗಂತ ಇಲ್ಲಿ ಪುತಿನ್ಗೆ ವಿರೋಧನೇ ಇಲ್ವಾ? ಖಂಡಿತ ಇದೆ. ನಾವೆಲ್ನಿ ಸಂಘಟನೆ ಏನಿದೆ ಅದರ ಕಾರ್ಯಕರ್ತರು ಮತದಾನದಲ್ಲಿ ಪುತಿನ್ ವಿರುದ್ಧ ನೀವು ಯಾರಿಗೆ ಬೇಕಾದ್ರೂ ಮತ ಹಾಕಿ ಅಂತ ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಪುತಿನ್ಗೆ ಬೀಳುವ ಮತಗಳ ಪ್ರಮಾಣ ಕಡಿಮೆಯಾಗಿ ಪುತಿನ್ ಜನಪ್ರಿಯತೆಯಲ್ಲಿ ಕುಸಿತವನ್ನು ಕಾಣ್ತಾ ಇದೆ ಅನ್ನೋದನ್ನು ತೋರಿಸಬೇಕು ಅಂತ ಅವರು ಭಾನುವಾರ ಮತಗಟ್ಟೆಗಳ ಬಳಿ ನೂನ್ ಅಗೇನೆಸ್ಟ್ ಪುತಿನ್ ಅನ್ನೋ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದು ನಡೆಯುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಇನ್ನು ರಷ್ಯಾದಲ್ಲಿ ಅಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ? ರಷ್ಯಾ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಇನ್ನು ರಷ್ಯಾದ ನಾಗರಿಕರಾಗಿರಬೇಕು. ಬೇರೆ ಯಾವುದೇ ದೇಶದ ಪೌರತ್ವ ಅಥವಾ ಬೇರೆ ದೇಶದಲ್ಲಿ ವಾಸ ಇದೆಲ್ಲ ಇರಬಾರದು. ಹೀಗೆ ಒಂದಷ್ಟು ನಿಯಮಗಳಲ್ಲಿವೆ. ಹಾಗೆ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸುವ ವ್ಯಕ್ತಿ ಯಾವುದಾದ್ರೂ ಪಕ್ಷದಿಂದ ಸ್ಪರ್ಧಿಸಬಹುದು ಅಥವಾ ಸ್ವತಂತ್ರ ಅಭ್ಯರ್ಥಿ ಕೂಡ ಆಗಿರಬಹುದು. ಈಗ ವ್ಲಾದಿಮಿರ್ ಪುತಿನ್ ಇದ್ದಾರೆ ನೋಡಿ, ಅವರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯ ಅಲ್ಲ, ಅವರು ಸ್ವತಂತ್ರ ಅಭ್ಯರ್ಥಿ. ಇನ್ನು ಚುನಾವಣೆಯಲ್ಲಿ ಹಲವಾರು ಮಂದಿ ಸ್ಪರ್ಧೆ ಮಾಡೋದ್ರಿಂದ ಯಾವ ಅಭ್ಯರ್ಥಿಗೆ ಒಟ್ಟು ಚಲಾವಣೆಯಾದ ಮತಗಳ ಪೈಕಿ 50%ಕ್ಕಿಂತ ಹೆಚ್ಚು ಮತಗಳು ಸಿಗುತ್ತವೋ ಆ ಅಭ್ಯರ್ಥಿಯನ್ನ ಜಯಶಾಲಿ ಅಂತ ಘೋಷಿಸಲಾಗುತ್ತೆ. ಅಕಸ್ಮಾತ್ ಅಲ್ಲಿ 50%ಕ್ಕಿಂತ ಕಡಿಮೆ ಮತಗಳು ಬಂದವು, ಮತಗಳು ನಾನಾ ಅಭ್ಯರ್ಥಿಗಳ ನಡುವೆ ಹರಿದು ಹಂಚಿ ಹೋದವು, ಯಾವ ಅಭ್ಯರ್ಥಿಗೂ 50%ಕ್ಕಿಂತ ಹೆಚ್ಚಿನ ಬಹುಮತ ಸಿಗಲಿಲ್ಲ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಮತ ಗಳಿಸಿದ ಇಬ್ಬರು ಅಭ್ಯರ್ಥಿಗಳ ನಡುವೆ ಮತ್ತೊಂದು ಸುತ್ತಿನ ಮತದಾನ ನಡೆಯುತ್ತೆ. ಈ ಎರಡನೇ ಸುತ್ತಿನ ಚುನಾವಣೆಯಲ್ಲಿ ಇಬ್ಬರೇ ಇರ್ತಾರೆ. ಆದ್ರಿಂದ ಯಾರಾದರೂ ಒಬ್ಬರಿಗೆ ಬಹುಮತ ಬರಲೇಬೇಕಾಗತ್ತೆ. ಇನ್ನು ಈ ಬಾರಿ ಚುನಾವಣಾ ಪೂರ್ವ ಅಭಿಪ್ರಾಯ ಸಂಗ್ರಹದಲ್ಲಿ ಪುತಿನ್ ಬೇರೆಲ್ಲ ಅಭ್ಯರ್ಥಿಗಳಿಗಿಂತ ಸಾಕಷ್ಟು ಮುಂದಿದ್ದಾರೆ. ಯುದ್ಧದ ನಡುವೆ ಕೂಡ ರಷ್ಯಾದ 80%ಕ್ಕೂ ಹೆಚ್ಚು ಜನ ಪುತಿನ್ ಅವರನ್ನ ಒಪ್ಪಿಕೊಳ್ತಾ ಇದ್ದಾರೆ. ಅಂದ್ರೆ ಅವರ ಜನಪ್ರಿಯತೆ ಯುದ್ಧದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಾಗಿರೋದನ್ನ ಇದು ತೋರಿಸ್ತಾ ಇದೆ. ಗೆಳೆಯರೆ, ಪುತಿನ್ ಪ್ರತಿ ಚುನಾವಣೆಯಲ್ಲೂ ತಮ್ಮ ಜನಪ್ರಿಯತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಬಂದಿದ್ದಾರೆ. ಹೀಗಾಗಿನೇ ಈ ಬಾರಿ ಅವರಿಗೆ ಸುಮಾರು 60 ಮಿಲಿಯನ್ಗೂ ಹೆಚ್ಚು ಮತಗಳು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾದಲ್ಲಿ ಈ ಬಾರಿ 114 ಮಿಲಿಯನ್ ಅಂದ್ರೆ ಸುಮಾರು 11.4 ಕೋಟಿ ಮತದಾರರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ಸುಮಾರು 90 ಮಿಲಿಯನ್ ಜನ ಮತ ಚಲಾಯಿಸುವ ಸಾಧ್ಯತೆಗಳಿವೆ. ಇನ್ನು ಈ ಮತದಾನದ ಹಕ್ಕು ತುಂಬಾ ಪವಿತ್ರವಾದ ಹಕ್ಕು. ಚುನಾವಣೆಯಲ್ಲಿ ಯಾರು ಭಾಗಿಯಾಗದ ಹಾಗಾಗಬಾರದು. ಅಯ್ಯೋ ನಾನು ವೋಟ್ ಹಾಕೋದಿಕ್ಕಾಗಲಿಲ್ಲ ಅಂತ ಯಾರಿಗೂ ಅನ್ನಿಸಬಾರದು. ಹೀಗಾಗಿ ಸರ್ಕಾರ ತುಂಬಾ ರಿಮೋಟ್ ಏರಿಯಾಗಳಲ್ಲಿ ಕೂಡ ಮತದಾನಕ್ಕೆ ವ್ಯವಸ್ಥೆಗಳನ್ನು ಮಾಡುತ್ತೆ. ಈಗ ರಷ್ಯಾದ ಪ್ರಜೆಗಳು ಪ್ರವಾಸಕ್ಕೆ ಬೇರೆ ದೇಶಗಳಿಗೆ ಬಂದಿದ್ದಾರೆ ಅಥವಾ ಬೇರೆ ದೇಶಗಳಲ್ಲಿ ನೆಲೆಸಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಕೂಡ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ ಹಾಕೋದಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕಾಗಿನೇ ಅವರು ರಷ್ಯಾಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ರಷ್ಯಾದ ಆಡಳಿತ ತನ್ನ ಪ್ರಜೆಗಳಿಗಾಗಿ ನಾನಾ ದೇಶಗಳಲ್ಲಿ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೆ. ಅದೇ ರೀತಿ ಭಾರತದಲ್ಲಿ ಕೂಡ ರಷ್ಯಾ ಅಧ್ಯಕ್ಷರ ಆಯ್ಕೆಗಾಗಿ ಮತದಾನ ನಡೆದಿದೆ. ಕೇರಳದ ತಿರುವನಂತಪುರಂನಲ್ಲಿ ಗುರುವಾರ ಅಂದ್ರೆ ರಷ್ಯಾದಲ್ಲಿ ಮತದಾನ ಆರಂಭವಾಗುವುದಕ್ಕೂ ಒಂದು ದಿನ ಮೊದಲು ಅಲ್ಲಿನ ರಷ್ಯಾ ಕಾನ್ಸುಲೇಟ್ ಕಚೇರಿಯಲ್ಲಿ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಅದರಲ್ಲಿ ಪ್ರವಾಸಿ ರಷ್ಯನ್ನರು ಹಾಗೂ ಅನಿವಾಸಿ ರಷ್ಯನ್ನರು ಸುಮಾರು 60 ಮಂದಿ ಮತ ಚಲಾಯಿಸಿದ್ದಾರೆ. ಹಾಗೆ ದೆಹಲಿ ಸೇರಿದ ಹಾಗೆ ಭಾರತದ ನಾನಾ ನಗರಗಳಲ್ಲಿನ ರಷ್ಯಾ ರಾಯಭಾರ ಕಚೇರಿಗಳಲ್ಲಿ ಕೂಡ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ಮಾಡುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಈ ಮತದಾನ ಬ್ಯಾಲೆಟ್ ಮೂಲಕ ನಡೆದಿದೆ. ಮತಪತ್ರಗಳನ್ನು ಚೆನ್ನೈನ ರಷ್ಯಾ ರಾಯಭಾರ ಕಚೇರಿಗೆ ಕಳುಹಿಸಿಕೊಡ್ತಾರೆ. ಅಲ್ಲಿಂದ ಅವು ರಷ್ಯಾನ ತಲುಪುತ್ತವೆ. ಆ ನಂತರ ಎಲ್ಲ ಮತಗಳನ್ನ ಎಣಿಸುವ ಸಂದರ್ಭದಲ್ಲಿ ಈ ಮತಗಳನ್ನು ಕೂಡ ಎಣಿಕೆ ಮಾಡಲಾಗುತ್ತೆ. ಒಟ್ಟಾರೆ ರಷ್ಯಾದ ಅಧ್ಯಕ್ಷರ ಆಯ್ಕೆಗೆ ಭಾರತದಲ್ಲಿ ಕೂಡ ಮತದಾನ ನಡೆದ ಹಾಗಾಗಿದೆ. ಇದು ಗೆಳೆಯರೆ ವ್ಲಾದಿಮಿರ್ ಪುತಿನ್ ಚುನಾವಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.